ಹಲೋ ಗೈಸ್, ನಮಸ್ಕಾರ. ಇನ್ನೊಬ್ಬ ಬ್ಲಾಗರ್ ಕನ್ನಡದಲ್ಲಿ ನಾನೇ ಅದು. ನಾನು ಏನು ಹೇಳಕ್ಕೆ ಹೊಡ್ತೀನಿ ಅಂತಂದರೆ ಡೈಲಿ ವ್ಲಾಗ್ಸ್ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ರೈಸ್ ಮಾಡ್ತಾಯಿದ್ದೀನಿ. ಓಕೆ, ಆಲ್ಮೋಸ್ಟ್ ಬೆಂದಿದೆ. ಆಫ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನಮ್ಮ ಹತ್ರ ಕುಕ್ಕರ್ ಇಲ್ಲ, ಸೊ ಈ ಪಾತ್ರೆಗೆ ಹಾಕ್ಕೊಂಡು ನೀರನ್ನ ಸೋಸ್ಕೋಬೇಕು ಅಷ್ಟೇ. ಕ್ಯಾಮ್ರಲ್ಲಿ ಪ್ಲೇಸ್ ಮಾಡೋದು ಈಗ ಇಲ್ಲಿ ಇಟ್ಬಿಡೋಣ. ಇಂಟರ್ವ್ಯೂ ಕೊಡ್ತೀನಿ, ಏನು ಹೇಳ್ತಾರೆ ಅಂತ ಮೀಟ್ ಮಾಡ್ತಾ ಇದ್ದೀನಿ. ಅದು ಬರೋ ತನಕ ನಮ್ಮ ಮೈಂಡ್ ಓದೋ ಕಡೆ ನಿಂತು ಹೋಗೋಣ. ಸೊ ಲೆಟ್ಸ್ ವೇಟ್ ಆ್ಯಂಡ್ ನಾನು ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಅಂತಂದರೆ ಹೇಳಬೇಕು. ರೈಸ್ ಬಾಯ್ಲ್ ಮಾಡಿದ್ದೀನಿ. ರೈಸು ನಂದಿನಿ ಕಳ್ಳ ಏನು ಮಾಡ್ತೀನಿ ಅಂದರೆ ಮೊಸರನ್ನ ಮಾಡ್ಕೊತೀನಿ. ಟುಡೇ ಸ್ಪೆಷಲ್. ರೈಸ್ ಸ್ವಲ್ಪ ಕೋಲ್ಡ್ ಆಗಲಿ, ಅಥವಾ ಮೊಸರನ್ನ ರೈಸು ಬಿಸಿ ಇದ್ದರೆ ಸರಿಯಾಗಿ. ಎಲ್ಲಿದ್ವಿ? ಡೈಲಿ ವ್ಲಾಗ್. ಹೊಸ ಯೂಟ್ಯೂಬರ್, ನಾನೇ ಅದು ಹೊಸ ಯೂಟ್ಯೂಬರ್. ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಒಂದೇ ಜೀವನ ನಾನು ಬಳೋದು, ಸೊ ಅದನ್ನು ಮೆಮೊರೇಬಲಾಗಿ ರೆಕಾರ್ಡ್ ಮಾಡ್ಕೋಬೇಕು ಅಂತ ಹೇಳಿ. ಕೆಲವೊಂದು ಪ್ರೈವೇಟ್ ಮಾಡ್ಬೋದು ಅಂತಂದರೆ, ಕೆಲವೊಂದು ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಮಾಡಲ್ಲ, ಕೆಲವೊಂದು ಪ್ರೈವೇಟ್ ಇಟ್ಕೋತೀನಿ. ಎಲ್ಲದನ್ನೂ ಪಬ್ಲಿಕ್ ಮಾಡಿದರೆ ತುಂಬ ಕಷ್ಟ ಆಗುತ್ತಲ್ವ. ಸೊ ಯಾವ್ದ್ಯಾವುದು ನನ್ನ ನೋಡಿ ಇನ್ನೊಬ್ಬರು ಇನ್ಸ್ಪೈರ್ ಆಗಬೇಕು. ಈ ಥರ ಮಾಡ್ಬೋದಪ್ಪ ಅಂದರೆ ಅವ್ರ ಜೀವನನ ಸ್ವಲ್ಪ ಚೇಂಜ್ ಮಾಡ್ಕೋಬೋದು. ಆ ಥರ ಇದ್ದರೆ ಮಾತ್ರ ಆಗ್ತೀನಿ ಅಷ್ಟೇ, ಇಲ್ಲ ಅಂತಂದರೆ ಹೋಗಲ್ಲ. ಸೊ ನೋಡೋಣ ಹೇಗಾಗುತ್ತೆ. ನೀವೇನಾದರೂ ಇವಾಗ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಏನು ಕೇಳ್ತೀನಿ ಅಂತ ಗೊತ್ತಿದೆ ಅದನ್ನ ಮಾಡಿಬಿಡಿ. ಯಾಕಂದರೆ ಅದಿಲ್ಲದೇ ನಮಗೆ ಒಂಥರ ಯಾರೋ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಅನ್ಸುತ್ತೆ. ಸೊ ಇದೆಲ್ಲ ನಾವು ಕನ್ನಡಿಗರಾಗಿ ನಮಗೆ ಸಪೋರ್ಟ್ ಮಾಡಿ. ಇದಾಗಿತ್ತು ಇವತ್ತು ನೀವು ವಿಡಿಯೋ. ಇನ್ನು ಮುಂದೆ ಬರ್ತಾ ಇರ್ತೀನಿ ಹೊಸ ವ್ಲಾಗ್ನಲ್ಲಿ. ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಬಾಯ್.